ಫಸ್ಟ್ ವರ್ಲ್ಡ್ ವಾರಲ್ಲಿ ಒಂದು ಲೆಟರ್ ಬಾಯ್ ಆಗಿದ್ದವನೇ ಸೆಕೆಂಡ್ ವರ್ಲ್ಡ್ ವಾರ್ಗೆ ಕಾರಣ. ತನ್ನ ದೇಶದಲ್ಲಿ ಅಂಗವಿಕಲರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಸುಮಾರು 70,000 ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳನ್ನು ಒಂದು ರೂಮಲ್ಲಿ ಕೂಡಾಕಿ ಪಾಯ್ಸನ್ ಗ್ಯಾಸನ್ನು ರಿಲೀಸ್ ಮಾಡ್ತಾರೆ. ಆ ರೂಮಲ್ಲೇ ಉಸಿರಾಡೋಕ್ಕಾಗದೆ ಅಷ್ಟು ಮಕ್ಕಳು ಸಾಯ್ತಾರೆ. ಇಂಥ ರಾಕ್ಷಸನ್ನ ಜರ್ಮನಿ ಹಿಸ್ಟ್ರಿಯಲ್ಲೇ ನೋಡಿಲ್ಲ ಅಂತ ಅವ್ರನ್ನ ಪವರ್ಗೆ ತಂದವರು ಬೆಚ್ಚಿ ಬೀಳ್ತಾರೆ. ಯಾರು ಈ ರಾಕ್ಷಸ, ಯಾರು ಈ ಕ್ರೂರಿ? ಎಸ್, ಗೈಸ್, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೊಗೇನಕಲ್ ಗೊತ್ತು? ಅಲ್ಲಿ ನದಿಗೆ ಈ ಸೈಡ್ ಕರ್ನಾಟಕ ಮತ್ತು ನದಿಗೆ ಆ ಸೈಡು ತಮಿಳ್ನಾಡು ಇರುತ್ತೆ. ಆ ಸೆಂಟ್ರ್ ಬಾರ್ಡ್ರಲ್ಲಿ ನದಿ ಹರಿತಾ ಇರುತ್ತೆ. ಸೊ ಅದೇ ಥರನೇ ಜರ್ಮನಿ ಆಸ್ಟ್ರಿಯಾ ಬಾರ್ಡ್ರಲ್ಲಿ ಬ್ರನೋ ಆಮ್ ಇನ್ ಅನ್ನೋ ಒಂದು ಸ್ಮಾಲ್ ಟೌನ್ ಇದೆ. ಆ ಟೌನ್ನಲ್ಲಿ ಒಂದು ಸಣ್ಣ ಅಪಾರ್ಟ್ಮೆಂಟಲ್ಲಿ ಒಂದು ಕಪಲ್ಸ್ ಇದ್ದಾರೆ. ಅವರಿಗೆ 6 ಮಕ್ಕಳು. ಅದರಲ್ಲಿ 4ನೇ ಮಗುನೇ ಅಡಾಲ್ಫ್ ಹಿಟ್ಲರ್. ವೆಯ್ಟ್, ಹಿಟ್ಲರ್ ಅನ್ನೋ ಹೆಸರು ಕೇಳಿದ್ರೆ ಭಯಂಕರವಾಗಿದೆ ಅಲ್ಲ? ಸರಿ, ಈ ಮಗುನ ನಾವು ಅಡಾಲ್ಫ್ ಅಂತಾನೆ ಡಿಸ್ಕ್ರೈಬ್ ಮಾಡೋಣ. ನಮಗೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ತಗೊಂಡ್ರೆ ಗುಡ್ ಮೆಮೊರೀಸ್ ಇರುತ್ತೆ, ಬ್ಯಾಡ್ ಮೆಮೊರೀಸ್ ಇರುತ್ತೆ. ಬಟ್ ಈ ಅಡಾಲ್ಫ್ ತನ್ನ ಚೈಲ್ಡ್ಹುಡ್ಡನ್ನು ಯೋಚನೆ ಮಾಡಿದ್ರೆ ಬರೀ ಬ್ಯಾಡ್ ಮೆಮೊರೀಸೇ ಉಳ್ಕೊಂಡಿದೆ. ಎಸ್, ಸಣ್ಣ ವಯಸ್ಸಲ್ಲೇ ತನ್ನ ಜೊತೆಗೆ ಹುಟ್ಟಿದ 3 ಅಣ್ಣಂದಿರು ಮತ್ತು ಒಂದು ತಂಗಿಯನ್ನು ತನ್ನ ಕಣ್ಣು ಮುಂದೆನೇ ಸಾಯೋದನ್ನು ನೋಡ್ತಾರೆ. ಅಲ್ಲದೆ ಅವರ ಅಪ್ಪ ಒಂದು ದೊಡ್ಡ ಕುಡ್ಕ. ಸೊ ಡೈಲಿ ಕುಡಿದ್ಬಿಟ್ಟು ಬಂದು ಸಣ್ಣ ವಿಷಯಕ್ಕೂ ಅಡಾಲ್ಫನ್ನು ಸರಿಯಾಗಿ ಹೊಡಿತಾರೆ. ಸಮ್ಟೈಮ್ಸ್ ಹೊಡೆಯೋ ಏಟಿನ ನೋವು ತಡೆಯೋಕ್ಕಾಗದೆ ಪ್ರಜ್ಞೆ ತಪ್ಪಿ ಬೀಳೋ ಅಷ್ಟು ವೈಲೆಂಟ್ ಆಗಿ ನಡ್ಕೊತಾರಂತೆ. ಆ್ಯಂಡ್ ಇದನ್ನೆಲ್ಲ ನೋಡಿ ತಡ್ಕೊಳಕ್ಕಾಗ್ದಿರೋ ಅಡಾಲ್ಫಿನ ಅಮ್ಮ ಕ್ಲಾರಾ ಹೊಡೆಯೋವಾಗ ಸೆಂಟ್ರಲ್ ಹೋಗಿ ವಾರಕ್ಕೆ 2 ಸತಿ ಆದರೂ ಹಾಸ್ಪಿಟಲ್ಗೆ ಬಂದ್ಬಿಡ್ತಾರಂತ ಅವರ ಫ್ಯಾಮಿಲಿ ಡಾಕ್ಟರ್ ಎಡೋವರ್ಡ್ ಹೇಳಿದ್ದಾರೆ. 6 ಮಕ್ಕಳಲ್ಲಿ 4 ಮಕ್ಕಳು ತೀರೋದ್ರು. ಇರೋ 2 ಚೆನ್ನಾಗಿ ನೋಡ್ಕೊಬೇಕು ಅಂತ ಅಡಾಲ್ಫಿನ ಅಮ್ಮ ಎಷ್ಟೇ ದೊಡ್ಡ ಗಾಯ ಆಗಿದ್ರು ಫಸ್ಟ್ ಅವನ್ನ ನೋಡಿ, ಫಸ್ಟ್ ಅಡಾಲ್ಫ್ಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರಂತೆ. ಇಂಥ ಒಂದು ಅಮ್ಮ ಮಗ ಬಾಂಡಿಂಗನ್ನು ನನ್ನ ಲೈಫಲ್ಲಿ ಇವರಾದ್ಮೇಲೆ ನಾನು ಎಲ್ಲೂ ನೋಡಿಲ್ಲ ಅಂತ ಅವರ ಫ್ಯಾಮಿಲಿ ಡಾಕ್ಟರ್ ಎಡೋವರ್ಡ್ ಹೇಳ್ತಾರೆ. ಹೀಗೆ ಸ್ವಲ್ಪ ದಿವಸ ಹೋಗುತ್ತೆ. ಅಡಾಲ್ಫು ದೊಡ್ಡವರಾಗ್ತಾರೆ ಆ್ಯಂಡ್ ಹೈಸ್ಕೂಲ್ಗೆ ಹೋಗ್ತಾರೆ. ಹೈಸ್ಕೂಲ್ಗೆ ಹೋದ್ಮೇಲೆ ಅವರ ಲೈಫಿನ ಪರ್ಪಸ್ ಸಿಗುತ್ತೆ. ವೆಯ್ಟ್, ಪರ್ಪಸ್ ಅಂದರೆ ಏನು? ದಿಢೀರಂತ ನಮ್ಮ ಮುಂದೆ ದೇವ್ರು ಬಂದ್ಬಿಟ್ಟು ಒಂದು ವರ ಕೇಳು ಅಂದರೆ ಏನು ಕೇಳ್ತೀವಿ? ಕಾರ್ ಬೇಕು, ಬೈಕ್ ಬೇಕು, ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತ ಬೇಡ್ಕೊತೀವಿ. ಸೊ ಇದೇ ನಮ್ಮ ಲೈಫಿನ ಪರ್ಪಸ್. ಅಡಾಲ್ಫಿನ ಲೈಫಲ್ಲಿ ಆ ಪರ್ಪಸ್ ಹೈಸ್ಕೂಲಲ್ಲಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ಹಿಸ್ಟ್ರಿ ಟೀಚರ್ ಆದ ಲಿಯೋಪೋಲ್ಡ್ ಪೂಚ್ ಅವರಿಗೆ ಜರ್ಮನಿ ಅಂದರೆ ತುಂಬ ಇಷ್ಟ ಅನ್ನೋಕ್ಕಿಂತ ಪ್ರಾಣ ಅಂತ ಹೇಳ್ಬೋದು. ದೇಶ ಪ್ರೇಮಿ. ಸೊ ಇವರು ಪಾಠ ಮಾಡುವಾಗ ಹಾಗೂ ಮಾತಾಡುವಾಗ ಜರ್ಮನಿನ ನ್ಯಾಷನಲಿಸಮ್ ಮಿಕ್ಸ್ ಮಾಡಿನೇ ಮಾತಾಡ್ತಾ ಇದ್ರಂತೆ. ಸೊ ಯಾವ ರೇಂಜಿಗೆ ಅಂದರೆ ಸ್ಟೂಡೆಂಟ್ಸಿನ ಮನಸ್ಸಲ್ಲಿ ಬೆಂಕಿ ಹಚ್ಚೋ ಥರ ಆಗ್ಬಿಡುತ್ತಂತೆ. ಆ ರೇಂಜಿಗೆ ಮಾತಾಡ್ತಾ ಇದ್ರಂತೆ. ಏನದು ಜರ್ಮನ್ ನ್ಯಾಷನಲಿಸಮ್ ಅಂದರೆ, ರೀಸೆಂಟಾಗಿ ಆಂಧ್ರ ಪ್ರದೇಶನ ತೆಲಂಗಾಣ ಆಂಧ್ರ ಪ್ರದೇಶ್ ಅಂತ ಸಪ್ರೇಟಾಗಿ ಒಂದೇ ಲ್ಯಾಂಡಲ್ಲಿ ಇರೋ ಸ್ಟೇಟನ್ನು ಡಿವೈಡ್ ಮಾಡಿದರು. ಸೊ ಅದೇ ಥರನೇ ಜರ್ಮನಿ ಅನ್ನೋ ಒಂದು ಕಂಟ್ರಿಯನ್ನು ಸಪ್ರೇಟಾಗಿ ಆಸ್ಟ್ರಿಯಾ ಜರ್ಮನಿ ಅಂತ ಡಿವೈಡ್ ಮಾಡ್ತಾರೆ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿದ್ರು. ಕೆಲವ್ರು ಮಾತ್ರ ಏನಕ್ಕೆ ಸಪ್ರೇಟ್ ಆಗಬೇಕು? ಒಂದೇ ಜನ, ಒಂದೇ ಭಾಷೆ, ಮತ್ತೇನಕ್ಕೆ ಸಪ್ರೇಟಾಗಿರಬೇಕು? ಇದೆಲ್ಲ ಒಟ್ಟಿಗಿದ್ರೇ ಜರ್ಮನಿ ಇನ್ನೂ ಪವರ್ಫುಲ್ ಆಗಿರುತ್ತೆ, ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಅಂತ ಇದನ್ನು ಸೇರಿಸದೇ ಬಿಡಲ್ಲ. ಇದನ್ನು ಒಟ್ಟಿಗೆ ಸೇರಿಸ್ತೀವಿ ಅನ್ನೋರೇ ಈ ಜರ್ಮನ್ ನ್ಯಾಷನಲಿಸ್ಟ್ಸ್. ಆ್ಯಂಡ್ ಅದರಲ್ಲೊಬ್ಬರೇ ಲಿಯೋಪೋಲ್ಡ್ ಪೂಚ್ ಕ್ಲಾಸಲ್ಲಿ ಅಡಾಲ್ಫ್ ಪಾಠ ಕಲ್ತ್ಕೊಂಡ್ರು. ಅವ್ರ ಹತ್ರ ಇದ್ದ ಬಂದ ಬೆಂಕಿ ಹಿಡ್ಕೊಂಡ್ರು. ಆ್ಯಂಡ್ ಆ ಸಣ್ಣ ವಯಸ್ಸಿಂದ ಅಡಾಲ್ಫ್ಗೆ ಒಂದೇ ಆಸೆ, ಜರ್ಮನಿನ ಒಟ್ಟಿಗೆ ಮಾಡಬೇಕು ಆ್ಯಂಡ್ ಬೇರೆ ಯಾವ ದೇಶದವನು ಅವನ್ನ ಮುಟ್ಟಕ್ಕೂ ಆಗದೆ ಇರೋವಂತೆ ಪವರ್ಫುಲ್ ಆಗಿ ಮಾಡಬೇಕು ಅಂತ. ಕೆಲವು ವರ್ಷ ಹಿಂಗೆ ಹೋಗುತ್ತೆ. ಅಡಾಲ್ಫ್ 16ನೇ ವಯಸ್ಸಲ್ಲಿ ವಿಯೆನಾ ಅನ್ನೋ ಸಿಟಿಯಲ್ಲಿ 10 ಪೇಂಟಿಂಗ್ಸ್ ಕೈಯಲ್ಲಿ ಹಿಡ್ಕೊಂಡು ಈ ಕಡೆ ಆ ಕಡೆ ಓಡಾಡ್ತಿರ್ತಾರೆ. ಇವಾಗ ಹೆಂಗೆ ಏನಾದರೂ ಸಾಧಿಸ್ಬೇಕು ಅಂದ್ಬಿಟ್ಟು ಬೇರೆ ಊರಿಂದ ಬಂದು ಬೆಂಗಳೂರಿಗೆ ಸೆಟ್ಲ್ ಆಗ್ತಾರೋ ಅದೇ ಥರ ಒಂದು ಚಿಕ್ಕ ಟೌನಿಂದ ಹೋಗ್ಬಿಟ್ಟು ವಿಯೆನಾ ಸಿಟಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂದ್ಬಿಟ್ಟು ಅಡಾಲ್ಫ್ ಹೋಗ್ತಾರೆ. ಏನೇ ನಾವು ಮೂವೀಸ್ ನೋಡೋದು, ಪಬ್ಜಿ ಆಡೋದು, ಫೋಟೋಸ್ ಹಿಡಿಯೋದು ಅಂತ ಲೈಫಲ್ಲಿ ತುಂಬ ಹಾಬೀಸ್ ಹಿಡ್ಕೊಂಡಿದ್ರು. ಕೊನೆಗೆ ಒಂದು ಚೂಸ್ ಮಾಡೋ ಅಂದರೆ ಒಂದು ಚೂಸ್ ಮಾಡ್ತೀವಲ್ಲ, ಆ ಥರ ಅಡಾಲ್ಫ್ ಚೂಸ್ ಮಾಡಿದ್ದೆ ಪೇಂಟಿಂಗ್ ಅಂದರೆ ಆರ್ಟ್. ಅದರಿಂದನೇ ಅವ್ರ ಊರಿಂದ ಹೊರಡಿ ವಿಯೆನಾ ಸಿಟಿಗೆ ಬರ್ತಾರೆ. ಯಾಕಂದರೆ ವಿಯೆನಾ ಸಿಟಿಯಲ್ಲಿ ಅಕಾಡೆಮಿ ಆಫ್ ಆರ್ಟ್
ಅಂದರೆ ಆರ್ಟ್ಗಂತ ಒಂದು ಕಾಲೇಜೇ ಇದೆ. ಆ ಕಾಲೇಜಲ್ಲಿ ಎಷ್ಟು ಜನ ಬೇಕಾದ್ರೆ ಅಪ್ಲೈ ಮಾಡಲಿ, ಬಟ್ ಸೆಲೆಕ್ಟ್ ಆಗೋದು ಓನ್ಲಿ 28 ಪೀಪಲ್ಸ್, ಅಂದರೆ 28 ಜನ ಮಾತ್ರನೇ. ಹೊಸ ಊರು, ಹೊಸ ಜನ, ಬಟ್ ಹೆಂಗಾದ್ರೂ 28 ಜನದಲ್ಲಿ ನಾನೊಬ್ಬನಾಗಿರ್ಬೇಕು ಅನ್ನೋದೇ ಅಡಾಲ್ಫಿನ ಬಿಗ್ಗೆಸ್ಟ್ ಡ್ರೀಮ್ ಆಗಿರುತ್ತೆ. ಸೆಲೆಕ್ಷನ್ ಎಕ್ಸಾಮ್ಗೆ ಅವರು ಬೆಸ್ಟ್ ಅಂತ ಅಂದ್ಕೊಂಡಿದ್ದ 10 ಪೇಂಟಿಂಗ್ಸನ್ನು ತಗೊಂಡೋಗ್ತಾರೆ. ಆ್ಯಂಡ್ ಆ 28 ಜನದಲ್ಲಿ ಅಡಾಲ್ಫ್ ಸೆಲೆಕ್ಟ್ ಆಗಲ್ಲ. ತುಂಬ ಬೇಜಾರಾಗ್ಬಿಡ್ತಾರೆ. ಯಾವ ಲೆವೆಲ್ಗೆ ಕಾನ್ಫಿಡೆನ್ಸ್ ಆಗಿದ್ರು ಅಂದರೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂತಲೂ ಯೋಚನೆ ಮಾಡಿರಲಿಲ್ಲ. ಆ ಲೆವೆಲ್ಗೆ ಕಾನ್ಫಿಡೆಂಟಾಗಿ ಸೆಲೆಕ್ಟ್ ಆಗ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಆ್ಯಂಡ್ ಇಷ್ಟೆಲ್ಲ ನಡೆಯೋವಾಗೆ ಒಂದು ಫೋನ್ ಕಾಲ್ ಬರುತ್ತೆ, ಅವರಮ್ಮ ಕ್ಯಾನ್ಸರಿಂದ ಸತ್ತೋಗ್ಬಿಟ್ರು ಅಂತ. ಅಷ್ಟೇ, ಲೈಫೇ ಹೋಯ್ತು ಅಂತ ತುಂಬ ಡಿಪ್ರೆಸ್ ಆಗಿಬಿಡ್ತಾರೆ. ಯಾವ ರೇಂಜ್ಗೆ ಅಂದರೆ ಲೈಫಲ್ಲಿ ಅವ್ರು ನಂಬ್ಕೊಂಡಿದ್ದಿದ್ದು 2 ಪಿಲ್ಲರು, ಒಂದು ಅವ್ರ ಅಮ್ಮ, ಇನ್ನೊಂದು ಅವ್ರು ನಂಬ್ಕೊಂಡಿದ್ದಿದ್ದು ಆರ್ಟು. ಸೊ 2 ಪಿಲ್ಲರು ಬಿದ್ದೋಗಿದ್ದೆ, ತುಂಬ ಬೇಜಾರಾಗ್ಬಿಡ್ತಾರೆ. ಮತ್ತೆ ಊರಿಗೆ ಹೋಗೋಣ ಅಂದರೆ ಊರಲ್ಲೂ ಯಾರೂ ಇಲ್ಲ, ಈ ಕಾಲೇಜಲ್ಲೂ ಸೀಟ್ ಸಿಕ್ಕಿಲ್ಲ, ಇಲ್ಲಿ ಯಾರು ಗೊತ್ತಿರೋ ಫ್ರೆಂಡ್ಸು ಇಲ್ಲ. ಸೊ ಇದೆಲ್ಲ ಮೈಂಡ್ಗೆ ಹಾಕ್ಕೊಂಡು ಥಿಂಕ್ ಮಾಡಿ ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಯಾವ ರೇಂಜ್ಗೆ ಅಂದರೆ ಮುಂದಕ್ಕೆ ಏನು ಮಾಡೋದಂತ ಗೊತ್ತಿಲ್ಲದೆ ಸಿಕ್ಕಿ ತಿನ್ಬಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ ಮಲ್ಕೊಂಡಿರ್ತಾರೆ. ಆ್ಯಂಡ್ ಹಂಗೆ ಮಲ್ಕೊಂಡಿರೋವಾಗಿ ಅವ್ರ ಜೊತೆ ಸುಮಾರು ಜನ ಮಲ್ಕೊಂಡಿದ್ದು ಮಾರನೇ ದಿನ ಎದ್ದು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿ, ಇವ್ರು ಎಲ್ಲಿ ಹೋಗ್ತವ್ರೆ ಅಂತ ಹಿಂದೆನೇ ಹೋಗಿ ನೋಡಿದ್ರೆ ಅದೊಂದು ಅನಾಥ ಆಶ್ರಮ. ಅದೊಂದು ಟ್ರಸ್ಟ್ ಅವ್ರದ್ದು ಹಾಸ್ಟೆಲ್ ಆಗಿರೋದ್ರಿಂದ ಅಲ್ಲಿ ಫ್ರೀಯಾಗಿ ಊಟ ಮಾಡ್ಬೋದು, ಫ್ರೀಯಾಗಿ ಉಳ್ಕೊಬೋದು, ಏನೂ ಪೇ ಮಾಡೋಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಉಳ್ಕೊತಾರೆ ಅಡಾಲ್ಫ್. ನಮ್ಮ ಎಲ್ಲರ ಲೈಫಲ್ಲೂ ಈ ಮೂಮೆಂಟ್ ಬಂದಿರುತ್ತೆ. ನಮಗೆ ಮಾತ್ರ ಯಾಕೆ ಹಿಂಗೆ ಆಗ್ತಾಯಿದೆ, ನಾವೇನು ಪಾಪ ಮಾಡಿದ್ರಿ, ಯಾಕೆ ನಮಗೆ ಮಾತ್ರ ಇಷ್ಟು ಕಷ್ಟ ಆಗ್ತಾಯಿದೆ ಅಂತ. ಸೊ ಅದೇ ಥರನೇ ಅಡಾಲ್ಫು ಆ ಮೂಮೆಂಟಲ್ಲಿ ಥಿಂಕ್ ಮಾಡ್ತಾರೆ. ಸಣ್ಣ ವಯಸ್ಸಿಂದನೂ ಬರೀ ನೋವು ಮಾತ್ರನೇ ಅನುಭವಿಸ್ತಾ ಇದ್ದೀನಿ. ನನ್ನ ಜೊತೆ ಕುಡ್ದವ್ರು ನನ್ನ ಜೊತೆ ಇಲ್ಲ, ನಮ್ಮ ಅಪ್ಪ ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಚೆನ್ನಾಗಿ ನೋಡ್ಕೊತಿದ್ದಿದ್ದು ನಮ್ಮ ಅಮ್ಮನೂ ಇವಾಗಿಲ್ಲ. ಸರಿ, ಪ್ಯಾಷನ್ ಮೂಲಕ ಏನಾದರೂ ಒಂದು ಮಾಡೋಣ ಅಂದರೆ ಅದು ನನಗೆ ಕೈ ಕೊಟ್ಬಿಡ್ತು ಅಂತ ತುಂಬ ದಿನ ಮಲ್ಗೋಕ್ಕಾಗದೆ ಮೈಂಡಲ್ಲಿ ಅದೇ ಓಡ್ತಾ ನಿದ್ದೆ ಬರದೆ ಎಷ್ಟೊಂದು ರಾತ್ರಿ ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಾ ಒಂದು ಅರ್ಥ ಆಯಿತು, ಲೈಫ್ ಈಸಿಯಾಗಿರಲ್ಲ, ನಾವೇ ಸ್ಟ್ರಾಂಗ್ ಆಗಬೇಕು ಅಂತ ಅವರು ಮೇನ್ ಕೆನ್ಫನ್ನು ಅವರ ಪುಸ್ತಕದಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆ ಹಾಸ್ಟೆಲನ್ನು ಮತ್ತು ಅಲ್ಲಿ ಉಳ್ಕೊಂಡಿರೋ ದಿನಗಳನ್ನು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಅಂತ ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಸ್, ಆಯಿತು, ನನಗಿನ್ಮೇಲೆ ಫ್ರೀ ಊಟ ಬೇಡ, ನಾನು ಫ್ರೀಯಾಗಿ ಇಲ್ಲಿ ಉಳ್ಕೊಳ್ಳಲ್ಲ ಅಂತ ವಿಯೆನಾ ಸಿಟಿಗೆ ಬರ್ತಾರೆ. ಅಲ್ಲಿರೋ ಒಂದೊಂದು ಬಿಲ್ಡಿಂಗು ನೋಡ್ಬಿಟ್ಟು ಅದೇ ಥರ ಪೇಂಟಿಂಗ್ ಮಾಡಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಮಾಡೋವಾಗ ಸೆಂಟ್ರಲ್ಲಿ ಅವ್ರಿಗೆ ತುಂಬ ಫ್ರೀ ಟೈಮ್ ಇತ್ತು. ಸೊ ಆ ಪೇಂಟಿಂಗ್ನ ಪ್ಯಾಕ್ ಮಾಡೋಕ್ಕೆ ತಂದಿದ್ದ ನ್ಯೂಸ್ ಪೇಪರನ್ನು ಎತ್ತಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಓದ್ತಾ ಪೇಂಟಿಂಗ್ ಮಾತ್ರ ಗೊತ್ತಿದ್ದ ಅಡಾಲ್ಫ್ಗೆ ಪಾಲಿಟಿಕ್ಸು ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ವರ್ಷ ಮುಂಚೆ ಅವರ ಹಿಸ್ಟ್ರಿ ಟೀಚರ್ ಲಿಯೋಪಾಲ್ಡ್ ಪೂಚ್ ಹಾಕಿದ್ದು ಬೀಜ ಬೆಳೆಯೋಕ್ಕೆ ಶುರು ಆಯಿತು. ಹೀಗೆ ಒಂದು ದಿವಸ ಯಾವುದೋ ಪೇಂಟಿಂಗ್ ಸೇಲ್ ಆಗಿಲ್ಲ ಅಂದ್ಬಿಟ್ಟು ಕೋಪದಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಒಂದು ವಿಷಯ ಗಮನಿಸ್ತಾರೆ. ಅಲ್ಲಿರೋ ಜರ್ಮನ್ಸ್ ಎಲ್ಲ ಸ್ಟ್ರೀಟಲ್ಲಿ ತುಂಬಾ ಕಷ್ಟಪಡ್ಕೊಂಡು ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಒಂದೊತ್ತು ಊಟಕ್ಕೆ ಗತಿ ಇಲ್ದಿರೋ ಥರ ಇರೋದನ್ನ ನೋಡ್ತಾರೆ. ಹಂಗೆ ಈ ಕಡೆ ತಿರುಗಿ ನೋಡಿದ್ರೆ ದೊಡ್ಡ ಬಿಲ್ಡಿಂಗಲ್ಲಿ ದೊಡ್ಡ ಬಿಸ್ನೆಸ್ ಮಾಡಿಕೊಂಡು ವೆಲ್ ಸೆಟ್ಲ್ ಆಗಿರೋ ಒಂದು ಗ್ರೂಪ್ ಇದ್ದಾರೆ, ಅವರೇ ಜ್ಯೂಸ್. ಕಾಮನ್ ಆಗಿ ಒಂದು ಊರಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇರುವಾಗ ಬೇರೆ ಬೇರೆ ಊರಿಂದ ಬಂದು ಕೆಲಸ ಮಾಡೋರು ಜಾಸ್ತಿ ಜನನೇ ಇರ್ತಾರೆ. ಲೈಕ್ ಇವಾಗ ನಾವು ಬೆಂಗಳೂರಲ್ಲೇ ನೋಡ್ಬೋದು, ಆಂಧ್ರ ಪ್ರದೇಶ್, ತಮಿಳ್ನಾಡು, ನಾರ್ತ್ ಇಂಡಿಯಾ ಇಂದ ಬಂದು ನಮ್ಮ ಊರಲ್ಲಿ ಕೆಲಸ ಮಾಡೋದು ನೋಡ್ಬೋದು. ಸೊ ಅದೇ ಥರನೇ ಜ್ಯೂಸ್ ಜರ್ಮನಿಗೆ ಹೋಗಿ ಕೆಲಸ ಮಾಡ್ತಾರೆ, ಸಕ್ಸಸ್ಫುಲ್ ಆಗು ಆಗ್ತಾರೆ. ಬಟ್ ಅಡಾಲ್ಫ್ ಕಣ್ಣಿಗೆ ಅದು ಬೇರೆ ಥರನೇ ಕಾಣಿಸುತ್ತೆ. ಬೇರೆ ಬೇರೆ ಊರಿಂದ ಬಂದ್ಬಿಟ್ಟು ಇಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಬಟ್ ನಮ್ಮೂರಲ್ಲಿರೋರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಒಂದು ಊಟ ಇಲ್ಲದೆ ಮಲ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಇವರೇ ಅಂತ ಫಸ್ಟ್ ಟೈಮ್ ಅವ್ರ ಕೋಪ ಅವ್ರ ಮೇಲೆಗೆ ತಿರುಗುತ್ತೆ. ಆ್ಯಂಡ್ ಅಡಾಲ್ಫಿನ ಲೈಫಲ್ಲಿ ನಡೆದಿರೋದಕ್ಕೂ ಇದಕ್ಕೂ ತುಂಬಾ ಕಾರಣ ಇದೆ ಅಂತ ಅವರ ಹಸಿವು, ದುಃಖ, ಏಕಾಂಗಿ, ಬಡತನ, ಕೋಪ ಇದೆಲ್ಲ ಸೇರಿ ಜ್ಯೂಸ್ ಮೇಲೆ ತಿರುಗುತ್ತೆ. ಅವರ ಕಷ್ಟಕ್ಕೆಲ್ಲ ಜ್ಯೂಸ್ ಮಾತ್ರನೇ ಕಾರಣ ಅಂತ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೇನಾದ್ರೂ ದೊಡ್ಡ ವಿಷಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ 90% ಮಾತ್ರನೇ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ. ಇನ್ 10% ಈ ಯೂನಿವರ್ಸಲ್ಲೇ ಅದಾಗ ಅದು ನಡಿಬೇಕು. ಫಾರ್ ಎಕ್ಸಾಂಪಲ್ ನ್ಯೂಟನ್ ಏನಾದರೂ ಒಂದು ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಿರುವಾಗ ಆ್ಯಪಲ್ ಅವ್ರ ತಲೆ ಮೇಲೆ ಬಂದು ಬಿದ್ದಿದ್ದೆ ಆ 10% ಈ ಯೂನಿವರ್ಸ್ ಮಾಡಿದ್ದು. ಅದೇ ಥರನೇ ಅಡಾಲ್ಫ್ಗೆ ಒಂದು ವಿಷಯ ನಡೆಯುತ್ತೆ, ಅದೇ ವರ್ಲ್ಡ್ ವಾರ್ 1. 25 ವಯಸ್ಸಾದ ಅಡಾಲ್ಫ್ ತನ್ನ ದೇಶಕ್ಕಾಗಿ, ಜರ್ಮನಿ ಮೇಲಿರೋ ಲವ್ಗಾಗಿ
ಫಸ್ಟ್ ಟೈಮ್ ಆರ್ಮಿಯಲ್ಲಿ ಹೋಗಿ ಸೇರ್ತಾರೆ. ಒಂದು ತುಂಬಾನೇ ಫೇಮಸ್ ಆದ ಫೋಟೋ ಇದೆ, ಅದ್ರ ಸ್ಟೋರಿ ಹೇಳ್ತೀನಿ ಕೇಳಿ. ಜರ್ಮನ್ ಗೌರ್ಮೆಂಟ್ ನಾವು ವಾರ್ಗೆ ಹೋಗ್ತಾ ಇದೀವಿ ಅಂತ ಹೇಳೋ ಅಲ್ಲಿರೋ ಜನರ ಕಣ್ಣಲ್ಲಿ ಭಯ ಇತ್ತು. ಎಷ್ಟು ಜನ ಪ್ರಾಣದಿಂದ ಬರ್ತಾರೋ, ಎಷ್ಟು ಜನ ಸಾಯ್ತಾರೋ, ಎಷ್ಟು ಜಾಗ ಏನೇನಾಗುತ್ತೋ ಅಂತ. ಅದ್ರಲ್ಲಿ ಒಬ್ಬ ಮಾತ್ರ ಮುಖದಲ್ಲಿ ನಗು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ನಾರ್ಮಲ್ ಆಗಿ ವಾರ್ಗೆ ಹೋಗೋ ಸೋಲ್ಜರ್ಸ್ ಒಂದು ಮುಖದಲ್ಲಿ ಭಯ ಇಲ್ಲ, ಕೋಪ ಹಿಡ್ಕೊಂಡೆ ನಿಂತ್ಕೊಂಡಿರ್ತಾರೆ. ಬಟ್ ಯಾರಿದು ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಅವಾಗ ಅವ್ರಿಗೆ ಗೊತ್ತಿರಲಿಲ್ಲ. ಅಂಡ್ ಅವತ್ತು ನಕ್ಕೊಂಡು ನಿಂತ್ಕೊಂಡಿದ್ದು ಹಿಟ್ಲರ್, ಅಡಾಲ್ಫ್ ಹಿಟ್ಲರ್.